Good morning, students. Today I will be solving a problem from the chapter Sole Trading Concern, Final Accounts of Sole Trader. A question from Mangalore University, question paper of 2013. This is a 24 marks question. Let us first read the question. From the following trial balance prepared from the books of Sri Mahesh, prepare a trading and profit and loss account and balance sheet, profit and loss account for the year ending 31st March 2013 and a balance sheet as on that date. I will explain where each and every item appears in the balance sheet and in the final account. In which part of the final accounts these items appear will be explained here. See, let us start with the trial balance. First item is the capital. It will appear on this capital will appear on the balance sheet, liability side. Next, drawings, it will be deducted from the capital in the balance sheet. Plant and machinery in the balance sheet, asset side. Insurance prepaid. Here there is a treatment we should know. ಇಲ್ಲಿ ಇನ್ಶೂರೆನ್ಸ್ ಅಂತ ಹೇಳುವಾಗ ಇನ್ಶೂರೆನ್ಸ್ ಇದು ಮಾತ್ರ ಕೊಟ್ಟಿದ್ದರೆ ಬೇರೆ ಏನೂ ಇಲ್ಲ ಅಂದರೆ ಇದನ್ನು ಡೈರೆಕ್ಟ್ ಬ್ಯಾಲೆನ್ಸ್ ಶೀಟಿಗೆ ಕೊಂಡು ಹೋಗ್ಬೋದಿತ್ತು. ಆದರೆ ಇಲ್ಲಿ ಹಾಗೆಲ್ಲ ಇನ್ಶೂರೆನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡುವ. ಇನ್ಶೂರೆನ್ಸಿಗೆ ಅಡ್ಜಸ್ಟ್ಮೆಂಟು ಇದೆ. ಆ ಅಡ್ಜಸ್ಟ್ಮೆಂಟ್ನೊಟ್ಟಿಗೆ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ಇಂತಹ ಟ್ರೀಟ್ಮೆಂಟ್ ಬಂದಾಗ ನಾವೇನು ಮಾಡಬೇಕಂದ್ರೆ ಇನ್ಶೂರೆನ್ಸ್ ಆಗಲಿ ಯಾವುದೇ ಎಕ್ಸ್ಪೆನ್ಸ್ ಆಗಲಿ ಇನ್ಶೂರೆನ್ಸ್ ಪೇಯ್ಡಿಂದ ಕರೆಂಟ್ ಇಯರ್ ಪ್ರೀಪೇಯ್ಡನ್ನು ಮೈನಸ್ ಮಾಡಬೇಕು. ಓಲ್ಡ್ ಅಥವಾ ಲಾಸ್ಟ್ ಇಯರ್ ಪ್ರೀಪೇಯ್ಡನ್ನು ಅದಕ್ಕೆ ಪ್ಲಸ್ ಮಾಡಬೇಕು. ಇದು ಏನಾಗಿದೆ ಅಂದರೆ 1/4/2012 ಅಂದರೆ ಓಲ್ಡ್ ಪ್ರೀಪೇಯ್ಡ್. ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರೀಪೇಯ್ಡ್ ಕೊಟ್ಟಿದ್ರೆ ಅದು ಓಲ್ಡ್ ಪ್ರೀಪೇಯ್ಡ್ ಆಗಿರುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ಕರೆಂಟ್ ಇಯರ್ ಪ್ರೀಪೇಯ್ಡನ್ನು ಬ್ಯಾಲೆನ್ಸ್ ಇದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಮೈನಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ. ಮತ್ತು ಸ್ಟಾಕ್ ನೋಡಿ 1/4/2012 ಅದು ಟ್ರೇಡಿಂಗ್ ಅಕೌಂಟ್ನಲ್ಲಿ ಫಸ್ಟ್ ಐಟಮ್ ಆಗಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಮತ್ತು ಇನ್ಶೂರೆನ್ಸ್ ನೋಡಿ, ಈ ಇನ್ಶೂರೆನ್ಸಿಗೆ ಇದನ್ನು ಈ ಪ್ರೀಪೇಯ್ಡನ್ನು ಆ್ಯಡ್ ಮಾಡಬೇಕು. ಮತ್ತು ಇದಲ್ವ. ಮತ್ತು ಫರ್ನಿಚರ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ ಡೈರೆಕ್ಟಾಗಿ 15,000. ಮತ್ತು ಪರ್ಚೇಸ್ ಆ್ಯಂಡ್ ಸೇಲ್ಸ್, ಪರ್ಚೇಸ್ 86,320, ಸೇಲ್ಸ್ 1,25,240. ಅನಂತರ ಪರ್ಚೇಸ್ ರಿಟರ್ನ್ ಇದೆ, ಇದು ಸೇಲ್ಸ್ ರಿಟರ್ನ್ 260, ಪರ್ಚೇಸ್ ರಿಟರ್ನ್ 370 ಅಂತ ಇದೆ. ಇದನ್ನು ಎರಡನ್ನು ಏನು ಮಾಡಬೇಕಂದ್ರೆ ಆಯಾ ಐಟಮಿಂದ ಮೈನಸ್ ಮಾಡಬೇಕು. ಈಗ ಪರ್ಚೇಸನ್ನು ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೋದು ಈ 370 ಮೈನಸ್ ಮಾಡಿ. ಸೇಲ್ಸನ್ನು ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರೋದು ಈ 260 ರಿಟರ್ನ್ಸನ್ನು ಮೈನಸ್ ಮಾಡಿ. ಮತ್ತು ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯೇಬಲ್ 12,500, ಬಿಲ್ಸ್ ಪೇಯೇಬಲ್ 6,200. ಇದನ್ನು ಏನು ಮಾಡಬೇಕಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡಲ್ಲಿ ಬಿಲ್ಸ್ ರಿಸೀವೇಬಲ್, ಲಯಬಿಲಿಟಿ ಸೈಡಲ್ಲಿ ಬಿಲ್ಸ್ ಪೇಯೇಬಲ್. ಕ್ಯಾರೇಜ್ ಆನ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. ಈ ಕ್ಯಾರೇಜ್ ಆನ್ ಪರ್ಚೇಸ್ ಅಂತ ಕೊಟ್ಟರೆ ಆ ಐಟಮನ್ನು ನಾವು ನೇರವಾಗಿ ಟ್ರೇಡಿಂಗ್ ಅಕೌಂಟ್ನಲ್ಲಿ ಬರೀಬೇಕು. ಕ್ಯಾರೇಜ್ ಇನ್ವರ್ಡ್, ಅದು ಕ್ಯಾರೇಜ್ ಆನ್ ಪರ್ಚೇಸ್ ಅಂದರೆ ಕ್ಯಾರೇಜ್ ಇನ್ವರ್ಡ್. ಕ್ಲಿಯರ್ ಆಯ್ತಲ್ಲ. ನಂತರ ನೆಕ್ಸ್ಟ್ ಇರುವಂಥದ್ದು ವೇಜಸ್, ಕ್ಯಾರೇಜ್ ಆನ್ ಸೇಲ್ಸ್, ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ವೇಜಸನ್ನು ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ಸ್ಯಾಲರೀಸ್ ವಿಲ್ ಗೋ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ನಂತರ ಡೆಟಾರ್ಸ್, ಕ್ರೆಡಿಟರ್ಸ್ 43,000 ಡೆಟಾರ್ಸ್ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್, 57,000 ಕ್ರೆಡಿಟರ್ಸ್ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಮತ್ತು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಟಿಗೆ ಏನು ಮಾಡಬೇಕಂದ್ರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರೊವಿಷನ್ ಕೊಟ್ಟಿದ್ದರೆ ಅದು ಓಲ್ಡ್ ಪ್ರೊವಿಷನ್, ನ್ಯೂ ಪ್ರೊವಿಷನನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಈಗ ಏನು ಮಾಡಬೇಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂದರೆ ಇಲ್ಲಿ ಬ್ಯಾಡ್ ಡೆಟ್ ಕೊಟ್ಟಿದ್ದಾರೆ ನೋಡಿ. ಬ್ಯಾಡ್ ಡೆಟ್ 800, ಬ್ಯಾಡ್ ಡೆಟ್ ಪ್ಲಸ್ ಫರ್ದರ್ ಬ್ಯಾಡ್ ಡೆಟ್ ಕೊಟ್ಟಿದ್ದರೆ ಟ್ರಯಲ್ ಬ್ಯಾಲೆನ್ಸಿನ ನಂತರ ಅಡ್ಜಸ್ಟ್ಮೆಂಟಲ್ಲಿ ಫರ್ದರ್ ಬ್ಯಾಡ್ ಡೆಟ್ ಕೊಟ್ಟಿದ್ದರೆ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಹಾಗಾಗಿ ಬ್ಯಾಡ್ ಡೆಟ್ ಪ್ಲಸ್ ಫರ್ದರ್ ಬ್ಯಾಡ್ ಡೆಟ್ ಪ್ಲಸ್ ನ್ಯೂ RBD, ನ್ಯೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ಡೌಟ್ಫುಲ್ ಡೆಟ್ಸ್, ಅದು ಟ್ರಯಲ್ ಬ್ಯಾಲೆನ್ಸಿನಲ್ಲಿ ಕೊಡೋದಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ಮತ್ತು ಮೈನಸ್ ದಿಸ್ ಪ್ರೊವಿಷನ್, ದಿಸ್ ಈಸ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್ ಓಲ್ಡ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಅರ್ಥ ಆಯ್ತಲ್ಲ. ಬ್ಯಾಡ್ ಡೆಟ್, ಫರ್ದರ್ ಬ್ಯಾಡ್ ಡೆಟ್ ಪ್ಲಸ್ ನ್ಯೂ ಪ್ರೊವಿಷನ್ ಮೈನಸ್ ಓಲ್ಡ್ ಪ್ರೊವಿಷನ್. ಈ ರೀತಿಯಾಗಿ ಅದನ್ನು ಟ್ರಯಲ್ ಬ್ಯಾಲೆನ್ಸಿನ ಈ ರೀತಿಯಾಗಿ ತಗೊಂಡು ಇದನ್ನು ಎಲ್ಲಿ ಹಾಕಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ
ಡೆಬಿಟ್ ಸೈಡಲ್ಲಿ ಹಾಕ್ತೇವೆ. ಡಿಸ್ಕೌಂಟ್ ಇದು ಡೆಬಿಟ್ ಸೈಡಲ್ಲಿ ಡಿಸ್ಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ, ಕ್ರೆಡಿಟ್ ಸೈಡ್ ಇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಇದೆರಡೂ ಸೈಡಲ್ಲಿ ಹೋಗುತ್ತೆ, ಬ್ಯಾಲೆನ್ಸ್ ಶೀಟ್ನ ಹೆಸರು ಸೈಡಿಗೆ ಹೋಗುತ್ತೆ. ಬ್ಯಾಟರ್ಸ್ ರಿಕವರ್ಡ್ ಅಂತ ಕೊಟ್ಟಿದ್ದಾರೆ 300 rupees. ದಿಸ್ ವಿಲ್ ಬಿ ಶೋನ್ ಆ್ಯಸ್ ಇನ್ಕಮ್, ಅಂದರೆ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸಬೇಕು. ರೆಂಟ್ ಪೇಯ್ಡ್, ಜನರಲ್ ಎಕ್ಸ್ಪೆನ್ಸ್, ಡಿಪ್ರಿಸಿಯೇಷನ್ ಮೆಷಿನರಿ, ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್, ಈ 4 ಐಟಮು ಸಹ ಎಲ್ಲಿ ಬರ್ತದೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರ್ತದೆ. ಇನ್ನು ಅಡ್ಜಸ್ಟ್ಮೆಂಟ್ ಸ್ವಲ್ಪ ಐಟಮ್ ಇದೆ, ಅದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವ. ಒಂದೊಂದೇ ಐಟಮ್ ಕರೆಕ್ಟಾಗಿ ನೋಡ್ತಾ ಹೋಗಿ. ನೋಡಿ, ರೈಟ್ ಆಫ್ 2000 ಫ್ರಮ್ ಡೆಟಾರ್ಸ್, ಇದು ನಾನು ಆಗ ಹೇಳಿದೆ ಫರ್ದರ್ ಬ್ಯಾಡ್ ಡೆಟ್ ಅಂತ ಹೇಳೋದು. ಇದನ್ನೇನು ಮಾಡಬೇಕು, ಅಲ್ಲಿ ಬ್ಯಾಡ್ ಡೆಟ್ಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟೋದಕ್ಕೆ ಇದನ್ನು ಆ್ಯಡ್ ಮಾಡಬೇಕು. ಮತ್ತು ರೈಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೌಟ್ಫುಲ್ ಡೆಟ್ಸ್ ಟು 5% ಆಫ್ ದ ಡೆಟಾರ್ಸ್. ಈಗ ಏನು ಮಾಡಬೇಕು, ನ್ಯೂ ಪ್ರೊವಿಷನ್, ಇದು ನ್ಯೂ ಪ್ರೊವಿಷನ್ 5% ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ತೇನೆ. ಮತ್ತು ಇನ್ಶೂರೆನ್ಸ್ ಪ್ರೀಪೇಯ್ಡ್, ದಿಸ್ ಈಸ್ ನ್ಯೂ ಇನ್ಶೂರೆನ್ಸ್ ಪ್ರೀಪೇಯ್ಡ್. ಇನ್ಶೂರೆನ್ಸ್ ಪ್ರೀಪೇಯ್ಡನ್ನು 2 ಕಡೆ ಬರೀಬೇಕಾಗುತ್ತೆ. ಎಲ್ಲಿ ಅಂದರೆ, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಶೂರೆನ್ಸಿಂದ ಇದನ್ನು ಮೈನಸ್ ಮಾಡಬೇಕು, ಮತ್ತು ಇದನ್ನು ಪ್ರಾಫಿಟ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೋರಿಸಬೇಕು. ಮತ್ತು ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 300 ಫಾರ್ ಕ್ಯಾರೇಜ್ ಆನ್ ಪರ್ಚೇಸಸ್ ಫರ್ನಿಚರ್ ಪರ್ಚೇಸರು. ಇದೇನಂದರೆ ಜನರಲ್ ಎಕ್ಸ್ಪೆನ್ಸಲ್ಲಿ ತಪ್ಪಾಗಿ 300 ಬಂದಿದೆ, ಇದು ಫರ್ನಿಚರ್ ಪರ್ಚೇಸ್ ಮಾಡಿದ್ದಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಜನರಲ್ ಎಕ್ಸ್ಪೆನ್ಸಿಂದ ಇದನ್ನು ಮೈನಸ್ ಮಾಡಬೇಕು, ನೆನಪಿರಲಿ ಅದು. ಮತ್ತು ಫರ್ನಿಚರಿಂದ ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರಿಗೆ ಇದನ್ನು ಆ್ಯಡ್ ಮಾಡಬೇಕು. ಮತ್ತು ಫೈರ್ ಒಕ್ಕರ್ಡ್ ಇನ್ ದ ಗೋಡೌನ್ ಆನ್ 5th January 2013 ಆ್ಯಂಡ್ ಸ್ಟಾಕ್ ಆಫ್ ದ ವ್ಯಾಲ್ಯೂ ಆಫ್ 10,000 ವಾಸ್ ಡೆಸ್ಟ್ರಾಯ್ಡ್. ಸೊ ಈ 10,000 ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಅಡ್ಮಿಟೆಡ್ ಬೈ ದ ಇನ್ಶೂರೆನ್ಸ್ ಕಂಪನಿ 7,000. ಇದನ್ನು ನೋಡಿ ಏನು ಮಾಡಬೇಕು, ಇನ್ನು 2 ಕಡೆ ಬರೀಬೇಕು. ಒಂದನೇದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ 10,000 ಸ್ಟಾಕ್ ಡೆಸ್ಟ್ರಾಯ್ಡ್, 7,000 ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್, ಸೊ ಆ್ಯಕ್ಚುಯಲ್ ಲಾಸ್ 3,000 ಅದನ್ನು ಬರೀಬೇಕು. ಮತ್ತು ಈ 7,000 ಕ್ಲೈಮ್ ಇದೆಯಲ್ಲ, ಇದು ಬರಬೇಕಷ್ಟೇ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಅಂತ ಅಸೆಟ್ ಸೈಡಲ್ಲಿ ಬರಿಬೋದು, ಬರಬೇಕಷ್ಟೇ ಇದು. ನೆಕ್ಸ್ಟ್ ನೋಡಿ, ಪ್ರೈವೇಟ್ ಪರ್ಚೇಸಸ್ ಆಫ್ ದ ಪ್ರೊಪ್ರೈಟರ್ ಅಮೌಂಟಿಂಗ್ ಟು ₹300 ವ್ಯಾರ್ ಪಾಸ್ಡ್ ಥ್ರೂ ದ ಪರ್ಚೇಸಸ್ ಅಕೌಂಟ್. ಇದೇನೆಂದರೆ ಪ್ರೈವೇಟ್ ಪರ್ಚೇಸಸ್ ಆಫ್ ದ ಪ್ರೊಪ್ರೈಟರ್ ಅಂತ ಹೇಳಿದರೆ ಡ್ರಾಯಿಂಗ್ಸ್, ಇದು ಅವರ ವೈಯಕ್ತಿಕ ಖರ್ಚು, ವೈಯಕ್ತಿಕ ಪರ್ಚೇಸಸ್. ಇದನ್ನು ಪರ್ಚೇಸಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಪರ್ಚೇಸಿಂದ ಟ್ರೇಡಿಂಗ್ ಅಕೌಂಟಲ್ಲಿ ಪರ್ಚೇಸಿಂದ ಈ ಅಮೌಂಟನ್ನು ಮೈನಸ್ ಮಾಡಬೇಕು. ಮತ್ತು ಇದು ಡ್ರಾಯಿಂಗ್ಸ್ ಆದ ಕಾರಣ ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲಿಂದ ಡ್ರಾಯಿಂಗ್ಸ್ ಆಗಿ ಮೈನಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ. ಮತ್ತು ಬಿಲ್ಸ್ ರಿಸೀವೇಬಲ್ ಇನ್ಕ್ಲೂಡ್ ಎ ಡಿಸ್ಹಾನರ್ಡ್ ಪ್ರಾಮಿಸರಿ ನೋಟ್ 500. ಬಿಲ್ಸ್ ರಿಸೀವೇಬಲ್ಲಿ ಒಂದು ಪ್ರಾಮಿಸರಿ ನೋಟ್ ಇದೆ, ಅದು ಡಿಸ್ಹಾನರ್ ಆಗಿದೆ. ಪ್ರಾಮಿಸರಿ ನೋಟ್ ಡಿಸ್ಹಾನರ್ ಆಗಿದೆ ಅಂದರೆ ಬಿಲ್ಸ್ ರಿಸೀವೇಬಲ್ ಡಿಸ್ಹಾನರ್ಡ್ ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ 2 ಟ್ರೀಟ್ಮೆಂಟ್ ಇದೆ. ಒಂದನೇದಾಗಿ ಏನಂದರೆ, ಇದನ್ನು ಬಿಲ್ಸ್ ರಿಸೀವೇಬಲಿಂದ ಮೈನಸ್ ಮಾಡಬೇಕು. ಬಿಲ್ಸ್ ರಿಸೀವೇಬಲಿಂದ ತೆಗೆದುಬಿಟ್ಟರೆ ಅದನ್ನು ಎಲ್ಲಿಗೆ ಆ್ಯಡ್ ಮಾಡಬೇಕು, ಮತ್ತು ಡೆಟಾರ್ಸಿಗೆ ಆ್ಯಡ್ ಮಾಡಬೇಕು. ಸೊ ಡಿಡಕ್ಟ್ ಫ್ರಮ್ ಬಿಲ್ಸ್ ರಿಸೀವೇಬಲ್ ಆ್ಯಡ್ ಇಟ್ ಟು ಡೆಟಾರ್ಸ್. ಯಾಕಂದರೆ ಡೆಟಾರ್ಸಿಗೆ, ಯಾರೆಲ್ಲ ಡೆಟಾರ್ಸಿಗೆ ಬಿಲ್ ರಿಸೀವೇಬಲ್ ಇದೆಯೋ ಅದನ್ನು ನಾವು ಬಿಲ್ಸ್ ರಿಸೀವೇಬಲಲ್ಲಿ ಬರೀತೇವೆ. ಆ ಬಿಲ್ಸ್ ರಿಸೀವೇಬಲನ್ನು ಡಿಸ್ಹಾನರ್ ಆಗಿಬಿಟ್ರೆ ಪುನಃ ಅದನ್ನು ಡೆಟಾರಿಗೆ ಸೇರಿಸಬೇಕು. ನೆಕ್ಸ್ಟ್, ಎ ಚೆಕ್ ಆಫ್ 1,000 ಡಿಸ್ಹಾನರ್ಡ್ ಆನ್ 28th March 2013 ಈಸ್ ನಾಟ್ ಎಟ್ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಇದೇನೆಂದರೆ ಚೆಕ್ ಡಿಸ್ಹಾನರ್ಡ್ ಚೆಕ್ ಅಂತ ಹೇಳುವಾಗ ಅದು ಕ್ಯಾಶ್ ಇನ್ ಹ್ಯಾಂಡಲ್ಲಿ ಇರ್ತದೆ, ಕ್ಯಾಶ್ ಎಟ್ ಬ್ಯಾಂಕಲ್ಲಿ ಇರ್ತದೆ. ಇದು ಅಂದರೆ ಡೆಟಾರ್ಸ್ ಯಾರೋ ಚೆಕ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಚೆಕ್ ಕೊಟ್ಟಾಗ ಏನಾಯಿತು, ಡೆಟಾರ್ಸಿಂದ ಮೈನಸ್ ಮಾಡಿ ಕ್ಯಾಶ್ ಅಟ್ ಬ್ಯಾಂಕಲ್ಲಿ ನಾವು ಆ್ಯಡ್ ಮಾಡಿಬಿಟ್ಟೆವು, ಅದರ ಚೆಕ್ ಡಿಸ್ಹಾನರ್ ಆಗಿದೆ. ಈಗ ಏನು ಮಾಡಬೇಕು, ಕ್ಯಾಶ್ ಅಟ್ ಬ್ಯಾಂಕಿಂದ ಮೈನಸ್ ಮಾಡಬೇಕು 1,000, ಅದು ಮತ್ತೆ ಪುನಃ ಹೋಗಿ ಡೆಟಾರ್ಸಿಗೆ ಸೇರಬೇಕು. ಯಾಕಂದರೆ ಡೆಟಾರ್ಸ್ ಕೊಟ್ಟದ್ದು ಚೆಕ್, ಅದು ಡಿಸ್ಹಾನರ್ ಆಗಿದೆ, ಪುನಃ ಅದು ಡೆಟಾರ್ಸಿಗೆ ಆ್ಯಡ್ ಮಾಡಬೇಕು. ಸೊ ಡಿಡಕ್ಟ್ ಫ್ರಮ್ ಕ್ಯಾಶ್ ಅಟ್ ಬ್ಯಾಂಕ್, ಆ್ಯಡ್ ಟು ದ ಡೆಟಾರ್ಸ್. ಮತ್ತು ಡೆಟಾರ್ಸ್ ಇನ್ಕ್ಲೂಡ್ 1,500 ಡ್ಯೂ ಫ್ರಮ್ ದ ಪ್ರೊಪ್ರೈಟರ್. ಅಂದರೆ ಡೆಟಾರ್ಸಲ್ಲಿ ಒಂದು ಐಟಮ್ ಬರೆದಿದ್ದಾರೆ, ಅದು ನಿಜವಾಗಿ ಪ್ರೊಪ್ರೈಟರ್ ಡ್ರಾ ಮಾಡಿದ್ದು ಕಂಪನಿಯಿಂದ, ಅದನ್ನೇನೋ ತಪ್ಪಿ ಅವರ ಹೆಸರು ಹಾಕಿ ಡೆಟಾರ್ಸಿಗೆ ಹೋಗಿದೆ. ಹಾಗಾಗಿ ಈ 1,500 ಡೆಟಾರ್ಸಿಂದ ಮೈನಸ್ ಮಾಡಬೇಕು. ಮತ್ತು ಇದನ್ನು ಎಲ್ಲಿ ಮೈನಸ್ ಮಾಡಬೇಕಂದ್ರೆ ಡ್ರಾಯಿಂಗ್ಸ್ ಆಗಿ ಕ್ಯಾಪಿಟಲಿಂದ ಮೈನಸ್ ಮಾಡಬೇಕು. ಮತ್ತು ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಟ್ 30,000, ಇದು ಗೊತ್ತಿದೆ. ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ, ಅಸೆಟ್ ಸೈಡಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಮಾಡಿದೆ. ಅದನ್ನು ನಾವು ವರ್ಕೌಟ್ ಮಾಡಿ ತೋರಿಸ್ತಾ ಇದ್ದೇವೆ. ಈಗ ನೋಡಿ, ಎಲ್ಲ ಐಟಮ್ ಬ್ಯಾಲೆನ್ಸ್ ಶೀಟ್, ಓಪನಿಂಗ್ ಸ್ಟಾಕ್ 40,000, ಇದೆಲ್ಲ ಸಿಂಪಲ್ ಐಟಮ್. ಮತ್ತು ಪರ್ಚೇಸಸ್ ನೋಡಿ, ಏನೆಲ್ಲ ಮೈನಸ್ ಮಾಡಲಿಕ್ಕಿದೆ. ಒಂದು
86,320 ಇದು ಪರ್ಚೇಸ್ ಕೊಟ್ಟದ್ದು. ಅದರ ನಂತರ ಕೆಳಗಿನ 370 ರಿಟರ್ನ್ಸ್ ಇದೆ. ಮತ್ತೆ ಒಂದು ಐಟಮ್ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದ್ದು ಯಾವುದಂದರೆ ಅಡ್ಜಸ್ಟ್ಮೆಂಟ್ ನಂಬರ್ ಪಾಯಿಂಟ್ ನಂಬರ್ ಎಲ್ಲಿದೆ, ಅಡ್ಜಸ್ಟ್ಮೆಂಟ್ ನಂಬರ್ ಅಲ್ಲಿ ನೋಡಿ, ಎಲ್ಲಿದೆ, ಇದೇ ಐಟಮ್ ಮಾರ್ಕ್ ಮಾಡಿ ಇಲ್ಲಿ ಕರ್ಸರ್ ಪಾಯಿಂಟ್ ಇದೆ ಇದು. ಇದನ್ನು ನಾವು ಇಲ್ಲಿ ಪ್ರೈವೇಟ್ ಪರ್ಚೇಸ್ ಥ್ರೂ ಪರ್ಚೇಸ್ ಅಕೌಂಟ್ ಅಂತ ಇದೆಯಲ್ಲ ಅದನ್ನು ನಾವು ಮೈನಸ್ ಮಾಡಿದೆವು. ಇದು ಡ್ರಾಯಿಂಗ್ಸ್, ಮತ್ತು ನಾವು ಡ್ರಾಯಿಂಗ್ಸ್ ಆಗಿ ತೆಗಿತೇವೆ. ಮತ್ತು ಕ್ಯಾರೇಜ್ ಆನ್ ಪರ್ಚೇಸ್ 462, ವೇಜಸ್ 3,400 ಇದು ಆ್ಯಸ್ ಇಟ್ ಈಸ್ ಬರೆದಿದ್ದೇವೆ. ಮತ್ತು ಸೇಲ್ಸ್ ನೋಡಿ 1,25,240 ಆ್ಯಸ್ ಇಟ್ ಈಸ್. ರಿಟರ್ನ್ಸ್ ಅದರ ಕೆಳಗಿನ ಇತ್ತು, ಅದನ್ನು ಮೈನಸ್ ಮಾಡಿದೆವು. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟಲ್ಲಿ ಲಾಸ್ಟ್ ಐಟಮ್ ಇದೆ, ಅದನ್ನು ಮೈನಸ್ ಬರೆದೆವು. ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಡ್ಜಸ್ಟ್ಮೆಂಟ್ ನಂಬರ್ 4 ಅಂದರೆ ಪಾಯಿಂಟ್ ಡಿಯಲ್ಲಿದೆ 10,000, ಅದನ್ನು ಇಲ್ಲಿ ಬರೆದೆವು. ಮತ್ತು ಇದನ್ನೆಲ್ಲ ಟೋಟಲ್ ಮಾಡಿ 1,24,980, 30,000, 10,000 ಅದನ್ನು ಮೈನಸ್ ಮಾಡಿದಾಗ ಇಷ್ಟೇ ಅಮೌಂಟ್ ಬರ್ತದೆ. ಓಕೆ, ಅದರಿಂದ ಮತ್ತೆ ಡೆಬಿಟ್ ಸೈಡ್ನ ಐಟಮ್ಸನ್ನೆಲ್ಲ ಮೈನಸ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಅಮೌಂಟ್ ಸಿಗುತ್ತೆ. ಏನಂದರೆ ನೆಟ್ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಓಕೆ, ಗ್ರಾಸ್ ಪ್ರಾಫಿಟ್ ಎಷ್ಟಂತ ಗೊತ್ತಾಯ್ತಲ್ಲ ಈಗ. 1,64,980ಇಂದ ಈ ಎಲ್ಲ ಐಟಮನ್ನು ಮೈನಸ್ ಮಾಡಿದೆವು, ಆಗ 35,468 ಗ್ರಾಸ್ ಪ್ರಾಫಿಟ್. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತಾ ಇದ್ದೇನೆ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್, ಅದನ್ನೇ ಕಲ್ಲಿಯ ಕಂಟಿನ್ಯೂ ಮಾಡಿ 34,460, 35,468. ಇನ್ನು ನೋಡಿ ಐಟಮ್ ಒಂದೊಂದೇ ಬರೀತಾ ಹೋಗುವ, ಎಲ್ಲೆಲ್ಲಿ ಈಗ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲವೂ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಟು ಸ್ಯಾಲರಿ ಡೈರೆಕ್ಟ್ ಬರೀರಿ, ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳಿ. ಮತ್ತು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಅಂತ ಒಂದು ಅಮೌಂಟ್ ಕೊಟ್ಟಿದ್ದಾರಲ್ಲ 800, ಅದು ಪೇಯ್ಡ್ ಅಮೌಂಟ್. ಮತ್ತು ಟ್ರಯಲ್ ಬ್ಯಾಲೆನ್ಸಲ್ಲಿ ಒಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇದೆ, ಅದು ಓಲ್ಡ್ ಪ್ರೀಪೇಯ್ಡ್ 1/4/2012 ಅಂತ ಕೊಟ್ಟಿದ್ದಾರಲ್ವ, ಅದನ್ನು ಆ್ಯಡ್ ಮಾಡಬೇಕು. ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಒಂದು ಪ್ರೀಪೇಯ್ಡ್ ಅಂತ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ನಂಬರ್ 2B ಪಾಯಿಂಟ್ ಬಿಯಲ್ಲಿ ಕೊಟ್ಟಿದ್ದಾರೆ 250, ಅದನ್ನು ಇಲ್ಲಿ ಮೈನಸ್ ಮಾಡಬೇಕು. ಪ್ರೀಪೇಯ್ಡ್ ನಿಜವಾಗಿ ಮೈನಸ್ ಮಾಡಬೇಕಾದದ್ದು, ಕಳೆದ ವರ್ಷದ ಪ್ರೀಪೇಯ್ಡ್ ಇದ್ದರೆ ಆ್ಯಡ್ ಮಾಡಬೇಕು. ರೆಂಟ್ ಪೇಯ್ಡ್ ಡೈರೆಕ್ಟಾಗಿ ಬರೀರಿ. ನೋಡಿ ಇಲ್ಲಿ 800 + 200 1,000 ಮೈನಸ್ 250 ಅಂತ. ರೆಂಟ್ ಪೇಯ್ಡ್ ಇರುವಾಗಿ ಡೈರೆಕ್ಟ್ 1,800 ಬರೆಯುವುದಷ್ಟೇ. ಮತ್ತು ಜನರಲ್ ಎಕ್ಸ್ಪೆನ್ಸಸ್ ಪೇಯ್ಡ್ 1,000 ಇದೆ, ಅದರಿಂದ ಪಾಯಿಂಟ್ ನಂಬರ್ 3ಯಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 300 ಫಾರ್ ಕ್ಯಾರೇಜ್ ಆನ್ ಪರ್ಚೇಸಸ್ ಅಂತ ಇದೆ. ಕ್ಯಾರೇಜ್ ಆನ್ ಪರ್ಚೇಸ್ ಫರ್ನಿಚರ್ ಪರ್ಚೇಸರ್ ಅಂತ, ಅದು ತಪ್ಪಿ ಇಲ್ಲಿ ಬಂದದ್ದು, ಅದನ್ನು ಇಲ್ಲಿ ಮೈನಸ್ ಮಾಡಬೇಕು 300 ಮತ್ತು ಅದನ್ನು ಫರ್ನಿಚರಿಗೆ ಆ್ಯಡ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಮತ್ತು ಕ್ಯಾರೇಜ್ ಆನ್ ಸೇಲ್ಸ್ ಆ್ಯಸ್ ಇಟ್ ಈಸ್ ಬರೀರಿ. ಮತ್ತು ಬ್ಯಾಡ್ ಡೆಟ್ಸಿಗೆ ಆಗ ಅಡ್ಜಸ್ಟ್ಮೆಂಟ್ ಹೇಳಿದೆ ನಾನು, ಏನು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟ 800 ರೂಪೀಸ್ ಬ್ಯಾಡ್ ಡೆಟ್. ಮತ್ತು ಅಡ್ಜಸ್ಟ್ಮೆಂಟ್ ನಂಬರ್ 1ನಲ್ಲಿ ಪಾಯಿಂಟ್ ಎಲ್ಲಿ ಕೊಟ್ಟಂತಹ ಬ್ಯಾಡ್ ಡೆಟ್ಸ್, ಫರ್ದರ್ ಬ್ಯಾಡ್ ಡೆಟ್ ಅದು 2,000. ಮತ್ತು ನ್ಯೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್, ಇದು ನೋಟ್ ಮಾಡಿದ್ದೇನೆ. ನೆಕ್ಸ್ಟ್ ಸ್ಲೈಡಲ್ಲಿ ನೋಟ್ ಮಾಡಿದ್ದೇನೆ. ವರ್ಕಿಂಗ್ ನೋಟ್ ಮಾಡಿ ತೋರಿಸಿದ್ದೇನೆ, ಅದನ್ನು ನಾನು ನಿಮಗೆ ತೋರಿಸ್ತೇನೆ ಈಗ. ಮತ್ತೆ ಇಲ್ಲಿಗೆ ಬರ್ತೇನೆ ನೋಡಿ, 2,050 ಹೇಗೆ ಬಂತಂತಿದೆ ನೋಡಿ. 43,000 ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುವಂಥದ್ದು, 43,000 ಡೆಟಾರ್ಸ್. ಮತ್ತು 500 ರೂಪೀಸ್ ಬಿಲ್ಸ್ ರಿಸೀವೇಬಲ್ ಡಿಸ್ಆನರ್ಡ್ ಅಂತೇಳಿ ಅಡ್ಜಸ್ಟ್ಮೆಂಟ್ ನಂಬರ್ ಪಾಯಿಂಟ್ ನಂಬರ್ ಅಲ್ಲಿದೆ, ಅದನ್ನು ಮೈನಸ್ ಮಾಡಿದೆವು. ಮತ್ತು ಪಾಯಿಂಟ್ ನಂಬರ್ ಜಿಯಲ್ಲಿ ಅಡ್ಜಸ್ಟ್ಮೆಂಟಲ್ಲಿ 1,000 ಚೆಕ್ಸ್ ಡಿಸ್ಆನರ್ಡ್ ಇದೆ, ಅದನ್ನು ಮೈನಸ್ ಮಾಡಿದ್ದು, ಅದನ್ನು ಆ್ಯಡ್ ಮಾಡಿದೆ. ಡೆಟಾರ್ಸಿಗೆ ಆ್ಯಡ್ ಮಾಡೋದು ಆಯಿತಾ. ಇದನ್ನು ಬಿಲ್ಸ್ ರಿಸೀವೇಬಲ್ ಡಿಸ್ಆನರ್ಡ್ ಆ್ಯಡ್ ಮಾಡಿದೆವು, ಚೆಕ್ ಡಿಸ್ಆನರ್ಡ್ ಆ್ಯಡ್ ಮಾಡಿದೆವು, 44,500 ಬಂತು. ಮತ್ತೆ ಏನು ಮಾಡಿದ್ದೇವೆ ಅಂದರೆ ನೆಕ್ಸ್ಟ್ ಅಮೌಂಟ್ ಡ್ಯೂ ಫ್ರಮ್ ಪ್ರೊಪ್ರೈಟರಿ ಇನ್ಕ್ಲೂಡೆಡ್ ಇನ್ ದ ಡೆಟಾರ್ಸ್ ಅಂತ ಒಂದಿದೆ, ಅದು ರೂಪೀಸ್ 1,500 ಇದೆ. ಅದು ಅಡ್ಜಸ್ಟ್ಮೆಂಟ್ ನಂಬರ್ ಎಲ್ಲಿದೆ, ಪಾಯಿಂಟ್ ನಂಬರ್ ಎಲ್ಲಿದೆ, ಅದನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕು. ಅದು ತಪ್ಪಿ ಡೆಟಾರ್ಸಿಗೆ ಬಂದದ್ದು, ನಿಜವಾಗಿ ಅದು ಡ್ರಾಯಿಂಗ್ಸ್ ಆಗಬೇಕು. ಮತ್ತು ನ್ಯೂ ಬ್ಯಾಡ್ ಡೆಟ್ಸ್ ಅಂತ ಪಾಯಿಂಟ್ ನಂಬರ್ 1ನಲ್ಲಿದೆ, ಅಂದರೆ ಫರ್ದರ್ ಬ್ಯಾಡ್ ಡೆಟ್. ರೈಟ್ ಆಫ್ 2,000 ಫ್ರಮ್ ಡೆಟಾರ್ಸ್ ಅಂತ ಕೊಟ್ಟಿದ್ದಾರಲ್ಲ, ಅದು ನ್ಯೂ ಬ್ಯಾಡ್ ಡೆಟ್ಸ್. ಅದನ್ನು 2,000 ಮೈನಸ್ ಮಾಡಿದಾಗ 41,000 ಬ್ಯಾಲೆನ್ಸ್ ಬಂತು. ಈಗ ನಮಗೆ ನ್ಯೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 41,000 ಇಂಟು 5% ಬಂತು, 2,050 ಬರುತ್ತೆ. ದಿಸ್ 2,050 ಶುಡ್ ಬಿ ರೆಕಾರ್ಡೆಡ್ ಆನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮತ್ತು ಇದರಿಂದ ಇದನ್ನು ಮೈನಸ್ ಮಾಡಿ ಬರೋ ಈ ಬ್ಯಾಲೆನ್ಸಲ್ಲಿ ಇದನ್ನು ಬ್ಯಾಲೆನ್ಸ್ ಶೀಟಿಗೆ ಹಾಗೆ ಕೊಂಡೋಗೋದು. ಕ್ಲಿಯರ್ ಆಯ್ತಲ್ಲ. 2,050 ಹೇಗೆ ಬಂತಂತ ನೋಟ್ ನಂಬರ್, ಇಲ್ಲಿ ನೋಟ್ ನಂಬರ್ ಅದು ಬರೀಲಿಲ್ಲ, ಇದು ನೋಟಲ್ಲಿದೆ, ವರ್ಕಿಂಗ್ ನೋಟಲ್ಲಿದೆ. ಮತ್ತು ಓಲ್ಡ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟ್ ಬರುತ್ತೆ, ಅದನ್ನು ಮೈನಸ್ ಮಾಡಿ 3,650 ಬರುತ್ತೆ. ನೆಕ್ಸ್ಟ್ ಟು ಡಿಸ್ಕೌಂಟ್ ಅಲೌಡ್ 450, ಟು ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 6,000, ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್
1000. This you directly write from the trial balance. ಮತ್ತೆ ಟು ಲಾಸ್ ಆನ್ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಪಾಯಿಂಟ್ ನಂಬರ್ ಡಿ ಎಲ್ಲಿದೆ 10,000 ಮೈನಸ್ ಇನ್ಶೂರೆನ್ಸ್ ಕ್ಲೈಮ್ 3,000 ಬ್ಯಾಲೆನ್ಸ್. ಸೊ 10,000 ಮೈನಸ್ 7,000 3,000 ಬ್ಯಾಲೆನ್ಸ್. ಈಗ ಕ್ರೆಡಿಟ್ ಸೈಡಿಗೆ ಬಂದಾಗ ಇಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿಂದ ತಂದದ್ದು ಟ್ರೇಡಿಂಗ್ ಅಕೌಂಟಿಂದ. ಡಿಸ್ಕೌಂಟ್ ರಿಸೀವ್ಡ್ 250, 40, ಬ್ಯಾಟರ್ಸ್ ರಿಕವರ್ಡ್ 300. ಇದು ಡೈರೆಕ್ಟಾಗಿ ಟ್ರಯಲ್ ಬ್ಯಾಲೆನ್ಸಿಗೆ ನೋಡಿ ಬರ್ತದೆ ಅಷ್ಟೇ. ಈಗ ಟೋಟಲ್ ಮಾಡಿ 36,008 ಬರುತ್ತೆ. ಈ 36,008ಇಂದ ಇದರಲ್ಲಿ ಇಲ್ಲಿ ಬರೆದು ಇದನ್ನೆಲ್ಲವನ್ನು ಮೈನಸ್ ಮಾಡಿ 11,233 ಯು ವಿಲ್ ಗೆಟ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇದು ಟ್ರಯಲ್ ವರ್ಕಿಂಗ್ ನೋಟ್. ಈಗ ಬ್ಯಾಲೆನ್ಸ್ ಶೀಟ್ ನೋಡುವ. ಬ್ಯಾಲೆನ್ಸ್ ಶೀಟ್ ಫಸ್ಟಿಗೆ ಕ್ಯಾಪಿಟಲ್ ಮಾಡುವ. ಓಪನಿಂಗ್ ಕ್ಯಾಪಿಟಲ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿದೆ 98, ಟ್ರಯಲ್ ಬ್ಯಾಲೆನ್ಸಲ್ಲಿದೆ 98,407. ಈಗ ಕ್ಯಾಲ್ಕುಲೇಟ್ ಮಾಡಿದ ನೆಟ್ ಪ್ರಾಫಿಟ್ 11,233 ಆ್ಯಡ್ ಮಾಡಿ ಮತ್ತು ಇಷ್ಟು 1,09,640 ಬರುತ್ತೆ. ಮತ್ತು ಡ್ರಾಯಿಂಗ್ಸನ್ನು ಮೈನಸ್ ಮಾಡಬೇಕು. ಡ್ರಾಯಿಂಗ್ಸ್ ನೋಡಿ, ಡ್ರಾಯಿಂಗ್ಸ್ ಎಲ್ಲೆಲ್ಲ ಸಿಗ್ತದೆ ಅಂತ ನಾನು ಮುಂದೊಂದೇ ಹೇಳ್ತೇನೆ. ಡ್ರಾಯಿಂಗ್ಸ್ ಪ್ರಾಬ್ಲಮಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಸೆಕೆಂಡ್ ಐಟಮ್ ಆಗಿ ಬಂದಂತಹ ಡ್ರಾಯಿಂಗ್ಸ್ 3,000 ಇದೆ, ಅದನ್ನು ಮೈನಸ್ ಮಾಡಿ. ಮತ್ತು ಅಮೌಂಟ್ ವಿತ್ಡ್ರಾನ್ ಅಂತೇಳಿ 1,500 ಇದೆ. ಅದೇನೆಂದರೆ ಅಡ್ಜಸ್ಟ್ಮೆಂಟ್ ಪಾಯಿಂಟ್ ನಂಬರ್ ಎಲ್ಲಿದೆ ಅಡ್ಜಸ್ಟ್ಮೆಂಟ್ ಎಚ್ ನೋಡಿ, ಅಲ್ಲಿ ಡೆಟಾರ್ಸ್ ಇನ್ಕ್ಲೂಡ್ 1,000 ಡ್ಯೂ ಫ್ರಮ್ ಪ್ರೊಪ್ರೈಟರ್ ಅಂತ ಇದೆ. ಅಂದರೆ ಪ್ರೊಪ್ರೈಟರ್ ಅಮೌಂಟ್ ಡ್ರಾ ಮಾಡಿದೆ ಅಂತ ನಾವು ಒಂದು ಇದು ಮಾಡಿದೆ ಅಷ್ಟೇ. 1,500 ಅದು ಡೆಟಾರ್ಸ್ ಡ್ರಾ ಮಾಡಿದ್ದಲ್ಲ, ಅದು ಪ್ರೊಪ್ರೈಟರ್ ಡ್ರಾ ಮಾಡಿದ್ದು. ಅದನ್ನು ಡೆಟಾರ್ಸಿಗೆ ಆ್ಯಡ್ ಮಾಡಿದ್ದೆವು, ಅದನ್ನು ಅಲ್ಲಿಂದ ಮೈನಸ್ ಮಾಡಿದೆವು. ಇಲ್ಲಿ ಡ್ರಾಯಿಂಗ್ ಆಗಿ ಇಲ್ಲಿ ಮೈನಸ್ ಮಾಡ್ತೇವೆ 1,500. ಮತ್ತು ಗೂಡ್ಸ್ ವಿತ್ಡ್ರಾನ್ ಅಂದರೆ ಪಾಯಿಂಟ್ ಎಲ್ಲಿದೆ ನೋಡಿ, ಪ್ರೈವೇಟ್ ಪರ್ಚೇಸಸ್ ಆಫ್ ದ ಪ್ರೊಪ್ರೈಟರ್ ಅಮೌಂಟಿಂಗ್ ಟು 300 ವೇರ್ ಪಾಸ್ ಥ್ರೂ ಪರ್ಚೇಸ್ ಅಕೌಂಟ್. ಅದು ಇದನ್ನು ನಾವು ಪರ್ಚೇಸಿಂದ ಮೈನಸ್ ಮಾಡಿದೆವು. ಪರ್ಚೇಸಿಂದ ಇದನ್ನು ಮೈನಸ್ ಮಾಡಿದೆವು, ಪರ್ಚೇಸಲ್ಲಿ ಇನ್ಕ್ಲೂಡ್ ಆಗಿತ್ತು. ಇದು ಡ್ರಾಯಿಂಗ್ಸ್ ಆದ ಕಾರಣ ಡ್ರಾಯಿಂಗ್ಸಿಂದಲೂ ಮೈನಸ್ ಮಾಡ್ತಾಯಿದ್ದೇವೆ. ಇಲ್ಲಿಗೆ ಮುಗಿಯಿತು. ಮತ್ತು ಕ್ರೆಡಿಟರ್ಸ್ 57,000, ಬಿಲ್ಸ್ ಪೇಬಲ್ 6,200 ಆ್ಯಸ್ ಇಟ್ ಈಸ್ ಫ್ರಮ್ ದ ಟ್ರಯಲ್ ಬ್ಯಾಲೆನ್ಸ್. ಪ್ಲಾಂಟ್ ಆ್ಯಂಡ್ ಮಿಷನರಿ ಡೈರೆಕ್ಟ್ ಬೆರಿಟಿ 60,000. ಫರ್ನಿಚರ್ 15,000 ಇದೆ. ಅದರಲ್ಲಿ ಕ್ಯಾರೇಜ್ ಇನ್ ಫರ್ನಿಚರ್ ಪರ್ಚೇಸರ್ ಪಾಯಿಂಟ್ ನಂಬರ್ ಕ್ವಶನಲ್ಲಿ ನೋಡಿ, ಕ್ವಶನ್ ಬರೆದಿದ್ದೀರಲ್ಲ ಫಸ್ಟಿಗೆ, ಈ ಪಾಯಿಂಟ್ ಎಲ್ಲಿದೆ ಅಡ್ಜಸ್ಟ್ಮೆಂಟಲ್ಲಿ 300 ರುಪೀಸ್. ಅಂದರೆ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 300 ಫಾರ್ ಕ್ಯಾರೇಜ್ ಆನ್ ಪರ್ಚೇಸ್ ಫರ್ನಿಚರ್ ಪರ್ಚೇಸ್ ಅಂತಿದೆ. ಆ 300 ಇಲ್ಲಿಗೆ ಆ್ಯಡ್ ಮಾಡಿ. ಸೊ 15,300 ಬಂತು. ಮತ್ತು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿದೆ 250, ಅದು ಎಸೆಟ್ ಆಗ್ತದೆ. ಮತ್ತು ಅಮೌಂಟ್ ಡ್ಯೂ ಫ್ರಮ್ ಇನ್ಶೂರೆನ್ಸ್ ಕಂಪನಿ 7,000 ರುಪೀಸ್ ಅಡ್ಜಸ್ಟ್ಮೆಂಟ್ ನಂಬರ್ ಡಿ ಎಲ್ಲಿದೆ, ಪಾಯಿಂಟ್ ಡಿ ಎಲ್ಲಿದೆ. ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಪಾಯಿಂಟ್ ಅಡ್ಜಸ್ಟ್ಮೆಂಟಲ್ಲಿ 30,000. ಡೆಟಾರ್ಸ್ ನಾವು ಈಗ ವರ್ಕಿಂಗ್ ನೋಟ್ ಮಾಡಿದ್ದೆವು ನೋಡಿ, ಇಲ್ಲಿದೆ ವರ್ಕಿಂಗ್ ನೋಟ್ 38,950. ಅದನ್ನು ಇಲ್ಲಿ ಡೈರೆಕ್ಟ್ ಬರ್ತಿದ್ದೇವೆ. ಬಿಲ್ಸ್ ರಿಸೀವೇಬಲ್ 12,500 ಇದೆ. ಅದರಲ್ಲಿ ಬಿಲ್ ಡಿಸಾನರ್ಡ್ ಅಂತ ಇತ್ತು, ಪಾಯಿಂಟ್ ನಂಬರ್ ಎಫ್ ಅಡ್ಜಸ್ಟ್ಮೆಂಟಲ್ಲಿ ಅದನ್ನು ಮೈನಸ್ ಮಾಡಿ 12,000. ಕ್ಯಾಶ್ ಅಟ್ ಬ್ಯಾಂಕ್ 5,250 ಇದೆ. ಅದರಿಂದ ಪಾಯಿಂಟ್ ನಂಬರ್ ಜಿಯಲ್ಲಿ ಚೆಕ್ ಡಿಸಾನರ್ಡ್ ಇದೆ, ಅದನ್ನು ಮೈನಸ್ ಮಾಡಿ 4,250. ಕ್ಯಾಶ್ ಇನ್ ಹ್ಯಾಂಡ್ ಡೈರೆಕ್ಟ್ ಬರೀರಿ 290 ರುಪೀಸ್. ಈಗ ಬ್ಯಾಲೆನ್ಸ್ ಶೀಟ್ ನೋಡಿ ಟ್ಯಾಲಿ ಆಗ್ತದೆ. ಇಲ್ಲಿಗೆ ಪ್ರಾಬ್ಲಮ್ ಮುಗಿಯಿತು. ಥ್ಯಾಂಕ್ ಯು ಫಾರ್ ಲಿಸನಿಂಗ್.